ನಾವೇನು ಮನುಷ್ಯರಿಗೆ ಹುಟ್ಟಿವಿ ಏನು ದನ ಹುಟ್ಟಿವಿ ಅದು ಹೇಳ್ರಿ. ಮಾನ್ಯ ಸಭಾಪತಿಗಳೇ, ಏನ್ ನಿಮ್ ಗಂಟು ಹೋಗ್ಯದ ತಂಗಡಿ ಸಾಬ್. ಭಕ್ತ ಕನಕದಾಸರ ಮೂರ್ತಿಗೆ 3 ಎಕರೆ ಜಾಗ ವಿಶ್ವನಾಥಣ್ಣ 3 ಎಕರೆ ಬೇಲಿ ಹಾಕೊಂಡಾರ ವಿಧಾನಸೌಧ ಮುಂದೆ. ಮಹರ್ಷಿ ವಾಲ್ಮೀಕಿದು 3 ಎಕರೆ ಜಾಗ, ಬಸವೇಶ್ವರ ಮೂರ್ತಿಗೆ ಬೇಕಾದವ್ರ ಜಾಗ, ಸಂಗೊಳ್ಳಿ ರಾಯಣ್ಣ ಇಂಥವೆಲ್ಲ ಸಾವಿರಾರು ಗಂಟೆ ಎಲ್ಲ ಕಡೆ ಕೂಡಿಸ್ತಿರಲ್ಲಪ್ಪ. ನಮ್ಮ ಸಲುವಾಗಿ DPR ವಾಪಸ್ ಬರ್ತದ, ಉಳಿಕೆಲ್ಲ DPR ಯಾಕೆ ಹೋಗ್ತದ? ಹಂಗೆ ಸೀದಾ ಹೋಗ್ತಾವ. ನಾವೇನು ಮನುಷ್ಯರಿಗೆ ಹುಟ್ಟಿವಿ ಏನು ದನ ಹುಟ್ಟಿವಿ ಅದನ್ನ ಹೇಳ್ರಿ. ಈ ಸಮಾಜ ಏನು ಅದನ ಇಲ್ಲಿ ಹೇಳ್ರಿ. ಈ ಸಮಾಜ ಎದಕ್ಕೆ ಬೇಕು ನಿಮಗೆ? 5 ಸಲ ಆಯ್ತು. ಮಾನ್ಯ ಸಭಾಪತಿಗಳು ನೀವು ಕೊಟ್ಟಂತ ಮಾತನ್ನು ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಮಾನ್ಯ ಸಭಾಪತಿಗಳು ಇವರ ಬೇಡಿಕೆ ಈಡೇರಿಸಬೇಕು, ಇದು ಅತ್ಯಂತ ಸಮಂಜಸದ. ನಾವು ನಿಜ ಸೇನೆ ಅಂತ ಕರೆದಿದ್ದಲ್ಲ, ಇದು 12ನೇ ಶತಮಾನದಲ್ಲಿ ಬಸವಣ್ಣವರು ಇವರ ವಿಚಾರಗಳನ್ನು ನೋಡಿ ಬಸವಣ್ಣವರೇ ಕರೆದ 63 ಶರಣರಲ್ಲಿ ನೀನೇ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತ ಹೆಸರಿಟ್ಟಿದವ. ಏನು ಸುತ್ತ ಕಾಡವ, ಗಿಡ ಹಚ್ತೀರಿ, ದುನಿಯಾದೆಲ್ಲ ಕಟ್ತೀರಿ, ಹುಲಿ ಹೋತವ, ನರಿ ಹೋತವ. ನಾ ಬೇಡಿದೇನು 10x20 ಜಾಗ ಒಂದು ಇದು ಕಟ್ಟಿಗೆ ಮ್ಯಾಲೆ ನಿಲ್ಲಿಸ್ತೀವಪ್ಪ. ನಮ್ದು ಸಂದೇಶ ಹೋಲಿ, ನಮ್ಮ ಜನಕ್ಕೆ ಏನಂತ ಹೇಳ್ಬೇಕು? ನಾವು ಹೊರಗೆ ಹೋದ ಕೂಡಲೇ ನಮ್ಮ ಜನ ಕೇಳ್ತಾರ ನೀ ಏನ್ ಮಾಡಿದೆಪ್ಪ ಅಂತೇಳಿ. ನಮ್ಮ ಗುರುವಿನ ಒಂದು ಇದು